ಕುಮಾರಗೆ ಬರಿದೆ ನೀ ಮನದಲ್ಲಿ ಸೋದನೆಂದನಿ ಸಾಧಿರು ಮನದಲ್ಲಿ ಸೋದನೆಂದನಿ ಸಾಧಿರು ಆತನ ಪಕ್ಷಪಾತದೊಳು ಮಯ್ಯಾತನ ಆತನ ಪಕ್ಷಪಾತದೊಳು ಮಯ್ಯಾತನ ಈತುವೆಗಿದು ದಿಟವು 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 ಆತನ ಪಕ್ಷಪಾತದೊಳು ಮಯ್ಯಾತನ ಸೇತುವೆಗಿದು ದಿಟವು ಮನದಲ್ಲಿ ಆಂಜನೇಯ ಪ್ರಭು ರಾಮ ರಾಮ ಎನ್ನುತ್ತಾ ಮನಸ್ಸಿನಲ್ಲಿ ಏಕೋಭಾವದಿಂದ ಧ್ಯಾನಸ್ಥನಾಗಿ ಕಣ್ಣಂಚಿನಲ್ಲಿ ತೇವಗೊಳಿಸಿಕೊಂಡು ಅತ್ಯಂತ ದುಃಖದಿಂದ ಈ ಬದುಕನ್ನೇ ಕೊನೆಗಾಣಿಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದೆಲ್ಲ ಕಣ್ತಿರೋದು ನೋಡಪ್ಪ ಪ್ರಭು ಶ್ರೀರಾಮಚಂದ್ರ. ಪ್ರಭು ಮಗು ಈಗ ಬಂದೆಯಾ ಪ್ರಭು? ನಿನ್ನ ಭಕ್ತ ಸೋತು ನಿಂತಾಗ ಯಾಕೆ ಬಂದೆ ಪ್ರಭು? ಆಂಜನೇಯ, 3 ಬಾರಿ ಆತ ಕಟ್ಟಿದ ಸೇತುವೆಯನ್ನು ನೀನು ಮುರಿದವನಿದ್ದಿ ಕಾಲಿಂದಲ್ಲ ಬಾಲಸ್ಪರ್ಶದಿಂದ. ರಾಮ ಎಂಬ 2 ಅಕ್ಷರದ ಮಹಿಮೆ ನಿನ್ನಿಂದ ಕೆಲಸ ಮಾಡಿ ಈಗ ಕಟ್ಟಿದಂತ ಸೇತುವೆಯನ್ನು ಮುರಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವಾಗ ನಿನ್ನ ಶಕ್ತಿ ಕುಂಠಿತವಾಯಿತು ಅಂತ ಭಾವಿಸಲಿಲ್ಲ. ಭಕ್ತನೆಂಬ ಬಿರುದೇ ಹೋಯಿತು ಸ್ವಾಮಿ. ನನ್ನ ರಾಮ ಭಕ್ತಿ ಕ್ಷೀಣಿಸಿತೋ ಅಂತ ಅನುಮಾನಕ್ಕೆ ಒಳಗ. ಆಂಜನೇಯ ಸ್ವಾಮಿ, ನಿನ್ನ ಮುಗ್ಧ ಭಾವಕ್ಕೆ ನಾನೇನು ಹೇಳಿ ನೋಡು ನನ್ನನ್ನು. ಆ ಸೇತುವೆ ಉಳಿದಿದ್ದು, ಆ ಸೇತುವೆ ಅಳಿದಿದ್ದು 2 ನಿಮ್ಮಿಬ್ಬರಿಂದಲ್ಲ ನನ್ನಿಂದ ಎನ್ನುವುದನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಮೊದಲು ನೀನು ಮುರಿದಿದ್ದು ನನ್ನ ನಾಮದ ಬಲದಿಂದ, ಈಗ ಅದು ಉಳಿದಿದ್ದು ನನ್ನಿಂದಲೇ. ಯಾಕೆ ಗೊತ್ತೇ? ಯಾಕೆ? ರಾಮಾವತಾರದಲ್ಲಿ ನನ್ನ ಮುಖ್ಯ ಪ್ರಾಣನಾಗಿದ್ದು ನನ್ನ ಕೆಲಸಗಳೆಲ್ಲವನ್ನೂ ಮಾಡಿ ಪೂರೈಸಿದಂತಹ ನನ್ನ ಮುಖದಲ್ಲಿ ಆನಂದ